ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ಕಣ್ಣು ಕಾಣದೇ ಇದ್ರೂ ಚೆಸ್ ಆಟದಲ್ಲಿ ಮೊದಲನೇ ಹಾಗೂ ಎರಡನೇ ಬಹುಮಾನವಂತ ಗೆದ್ದು ಬಂದಿರುವಂತಹ ವಿದ್ಯಾರ್ಥಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ನನ್ನ ಹೆಸರು ಈಶ್ವರ್ ಭಟ್ ಅಂತ. ನಾನು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರವು 1986ರಲ್ಲಿ ಪ್ರಾರಂಭವಾಗಿ ಪ್ರಸ್ತುತ 36 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬೇರೆ ಬೇರೆ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ನನ್ನ ಹೆಸರು ಅನಿತಾ ಅಂಥೇಳಿ. ನಾನು ಇಲ್ಲಿ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 1986ರಲ್ಲಿ ನಮ್ಮ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ಈಗ 120 ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಹೆಮ್ಮೆಯ ಸಂಗತಿ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ನಾನು ಸುಮಾರು 28 ವರ್ಷದಿಂದ ಶ್ರೀ ಶಾರದಾದೇವಿ ಅಂಧವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊನ್ನೆ ನಡೆದ ರಾಜ್ಯ ಮಟ್ಟದ ಚದುರಂಗದಲ್ಲಿ ನಮ್ಮ ಮಕ್ಕಳು ಬಹುಮಾನವನ್ನು ಪಡೆದಿದ್ದು ತುಂಬ ಸಂತೋಷ ಆಯಿತು. ಹಾಗೆ ಈ ಚದುರಂಗ ಸ್ಪರ್ಧೆಗೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ ನಮ್ಮ ಆಡಳಿತ ಮಂಡಳಿಗೆ ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತೀನಿ. ನನ್ನ ಹೆಸರು ತಿಪ್ಪೇಸ್ವಾಮಿ. ನಾನು ಶಿವಮೊಗ್ಗದ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯಮಟ್ಟ ಚೆಸ್ ಕಾಂಪಿಟೇಷನ್ನಲ್ಲಿ ನಾನು ಮೊದಲನೇ ಬಹುಮಾನವನ್ನು ಪಡೆದಿರುತ್ತೇನೆ. ಇದಕ್ಕೆ ಸಹಕಾರ ಮಾಡಿದ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಟೀಚರ್ಸ್ ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ತ್ರಿಷಾ. ನಾನು ಶಿವಮೊಗ್ಗದ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚೆಸ್ ಕಾಂಪಿಟೇಷನ್ನಲ್ಲಿ ನಾನು ಮಹಿಳೆಯರ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದೇನೆ. ಇದಕ್ಕೆ ಸಹಕರಿಸಿದ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದಕ್ಕೆ ಸಹಕರಿಸಿದಂತಹ ನಮ್ಮ ಎಲ್ಲ ಟೀಚರ್ಸ್ಗಳಿಗೂ, ಚೆಸ್ ಹೇಳಿಕೊಟ್ಟಂಥ ನಮ್ಮ ಶ್ರೀಕೃಷ್ಣ ಉಡುಪ ಅವರಿಗೂ, ಹಾಗೆ ನಮ್ಮ ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ಸುರೇಶ್ ಅವರಿಗೂ ಹಾಗೂ ನಮ್ಮ ಮ್ಯಾನೇಜ್ಮೆಂಟಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದಲ್ಲದೆ ನಮ್ಮ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರವು 1ನೇ ತರಗತಿ ಅಂಧ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಾ ಇದೆ. ಅದರ ಜೊತೆಗೆ ಅವರಿಗೆ ಚೆಸ್ಸು, ಕ್ರಿಕೆಟು, ಯಕ್ಷಗಾನ, ಭಜನೆಗಳನ್ನು ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ರೀತಿಯಲ್ಲಿ ಹೇಳಿಕೊಡಲಾಗುತ್ತದೆ. ಇದರ ಉದ್ದೇಶ ಏನೆಂದರೆ, ಅಂಧ ವಿದ್ಯಾರ್ಥಿಗಳು ಖಾಲಿ ಶಿಕ್ಷಣವನ್ನು ಪಡೆಯುವುದಲ್ಲದೆ ಸಮಾಜದಲ್ಲಿ ಕೂಡ ಬೆರೆಯುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳುವಂತಹ ಒಂದು ಸಂಸ್ಥೆಯ ಧ್ಯೇಯೋದ್ದೇಶವಾಗಿರುತ್ತದೆ. ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಹಾಗೂ ಸಾರ್ವಜನಿಕರ ಒಂದು ಸಹಕಾರ ಭಾಳ ನೀಡ್ತಾ ಇದ್ದಾರೆ. ಇದು ಸಾರ್ವಜನಿಕ ದೇಣಿಗೆಯಿಂದಲೇ ನಡೆಯುತ್ತಿರುವಂಥ ಸಂಸ್ಥೆ ಆಗಿದೆ. ಬೇರೆ ಬೇರೆ ಗೋಶಾಲೆ ಇರ್ಬೋದು, ಸಂಸ್ಥೆ ಅಂಧರ ಅಭಿವೃದ್ಧಿ ದೃಷ್ಟಿಯಿಂದ ಮಾಡುತ್ತಿರುವಂತಹ ಯೋಜನೆಯ ಮೂಲಕ ಇದಕ್ಕೆ ದೇಣಿಗೆ ಬರ್ತಾ ಇದೆ. ಆ ಮೂಲಕ ಈ ಸಂಸ್ಥೆ ಭಾಳ ಅತ್ಯುತ್ತಮವಾಗಿ ನಡೆಸಲು ಸಹಕಾರಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.